ನಮಸ್ಕಾರ, ನಾನು ಶಿವಕುಮಾರ್. ಸೊ, ಚಾಪ್ಟರ್ 4, ಓಕೆ, ಕ್ವಾಡ್ರಾಟಿಕ್ ಇಕ್ವೇಷನ್, ಎಕ್ಸಸೈಸ್ 4.1, ಸೆಕೆಂಡ್ ಮೇನ್ ಕ್ವೆಶನಲ್ಲಿ ಫೋರ್ತ್ ಸಬ್ ಕ್ವೆಶನ್. ಸೊ, ವರ್ಡ್ ಕ್ವೆಶನ್ ಇದೆ, ಜಸ್ಟ್ ಟ್ರೈ ಮಾಡೋಣ. ಟ್ರೈನ್ ಟ್ರಾವೆಲ್ಸ್ ಅ ಡಿಸ್ಟೆನ್ಸ್ ಆಫ್ 480 ಕಿಲೋಮೀಟರ್ಸ್ ಅಟ್ ಅ ಯೂನಿಫಾರ್ಮ್ ಸ್ಪೀಡ್. ಒಂದು ಯೂನಿಫಾರ್ಮ್ ಸ್ಪೀಡ್, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿವರೆಗೂ 400 ಕಿಲೋಮೀಟರ್ಸ್, 480 ಕಿಲೋಮೀಟರ್ಸ್ ಅಂದರೆ ಸ್ಪೀಡ್ ಫಿಕ್ಸ್ಡ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಓಕೆ, ಎಲ್ಲಿನೂ ಜಾಸ್ತಿ ಕಡಿಮೆ ಈ ಥರ ಇಲ್ಲ. ಸೊ ಅದೇ ಈ ಕ್ವಶನ್ ಹೇಳ್ತಾ ಇದೆ. ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 8 ಕಿಲೋಮೀಟರ್ ಲೆಸ್. ಓಕೆ, ಸೊ ಈಗ ನಾವು ಈ ಸ್ಪೀಡ್ನ ಎಕ್ಸ್ ಅಂತ ತಗೊಂಡಿದ್ರೆ, ಸೊ ನೆಕ್ಸ್ಟ್ 480 ಕಿಲೋಮೀಟರ್ಸ್ನ ಟ್ರಾವೆಲ್ ಮಾಡೋದಕ್ಕೆ ಅದು ಎಕ್ಸ್ ಮೈನಸ್ 8 ಕಿಲೋಮೀಟರ್ಸ್ ಪರ್ ಅವರ್ ಲೆಸ್. ದೆನ್ ಇಟ್ ವುಡ್ ಟೇಕ್ 3 hours ಮೋರ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್. ಸೊ ಈ ಸೇಮ್ ಡಿಸ್ಟೆನ್ಸ್ನ ಕವರ್ ಮಾಡೋದಕ್ಕೆ ಅದು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 10 hours ತೊಗೊಂಡಿದ್ರೆ ಇಲ್ಲಿ 3 hours ಮೋರ್ ಅಂದರೆ 13 hours ತೊಗೊಳ್ತಾ ಇದೆ. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ 7 ಅಂದರೆ ಇಲ್ಲಿ 10, ಈ ಥರ. ಸೊ 3 hours ಮೋರ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್. ವಿ ನೀಡ್ ಟು ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್. ಸೊ ಈ ಕ್ವೆಶನ್, ಓಕೆ, ಒಂದು ರೈಲು ಏಕರೂಪದ ಜಾವದಲ್ಲಿ ಚಲಿಸಿ, ಓಕೆ, ಫಿಕ್ಸ್ಡ್ ಸ್ಪೀಡಲ್ಲಿ ಅಂದರೆ ಒಂದೇ ಯೂನಿಫಾರ್ಮ್ ಸ್ಪೀಡಲ್ಲಿ ಹೋಗ್ತಾ ಇದೆ, 480 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಓಕೆ, ಅದರ ಜವವು 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು. ಓಕೆ, ನಾವು ರೈಲಿನ ಜಾವವನ್ನು ಕಂಡುಹಿಡಿಯಲು ಬಯಸುತ್ತೇವೆ. ಓಕೆ, ಸೊ ಸ್ಪೀಡ್ ಬೇಕು. ಸ್ಪೀಡ್ ಫೈಂಡ್ ಔಟ್ ಮಾಡಬೇಕಂತಂದ್ರೆ ನಮಗೇನು ಗೊತ್ತಿದೆ? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಪಾನ್ ಟೈಮ್ ಟೇಕ್. ಹೌದಾ? ಇವಾಗ ನಮಗೆ ಸ್ಪೀಡ್ ಕೊಟ್ಟಿಲ್ಲ, ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು. ಬಟ್ ಟೈಮ್ದು ಓವರ್ ಆಲ್ ಅಸಂಪ್ಷನ್ ತಗೊಂಡ್ರೆ ಒಂದು ಟೈಮ್ T1 ತಗೋಬೋದಾ? ಅಂದರೆ ಅದು ಜಾಸ್ತಿ ಇದೆ. ಇನ್ನೊಂದು ಟೈಮ್ ಅದೇ ಡಿಸ್ಟೆನ್ಸ್ನ ಕವರ್ ಮಾಡೋದಕ್ಕೆ ಅದು T1 ಪ್ಲಸ್ 3 hours ಎಕ್ಸ್ಟ್ರಾ ತಗೋತಾ ಇದೆ. ಆಲ್ರೆಡಿ T1 ಅಷ್ಟೇ ಟೈಮ್ ತಗೊಳ್ತಾ ಇದೆ, ಪ್ಲಸ್ ಅದಕ್ಕಿಂತ 3 ಅವರ್ ಎಕ್ಸ್ಟ್ರಾ ತಗೋತಾ ಇದೆ. ಸೊ ನಮ್ಗೇನು ಗೊತ್ತಿದೆ? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್, ಆರ್ ಟೈಮ್ ಈಸ್ ಈಕ್ವಲ್ ಟು ಈ ಸ್ಪೀಡ್ ಈ ಕಡೆ ಬರ್ತಾ ಇದೆ, ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಸೊ ಸಿಂಪಲ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದೇ ಕೆಲಸ ಇದರಲ್ಲಿ. ಕ್ವಶನ್ ಮಾತ್ರ ಸ್ವಲ್ಪ ಬೇರೆ ಥರ ಕೊಟ್ಟಿದ್ದಾರೆ, ಬಟ್ ಚಾಲೆಂಜ್ ಏನೂ ಇಲ್ಲ ಇದರಲ್ಲಿ. ಓಕೆ, ಸೊ ಸ್ಪೀಡ್ ಈಕ್ವಲ್ ಟು ಎಕ್ಸ್ ತೊಗೊಂಡಿದ್ವಿ. ಓಕೆ, ಸೊ ಫಸ್ಟ್ ಟೈಮ್ ಗೊತ್ತಿಲ್ಲ, ಟೈಮ್ ನಾವು T1 ಅಂತ ತಗೊಳ್ಳೋಣ. ಫಸ್ಟ್ ಡಿಸ್ಟೆನ್ಸ್ ಅಂದರೆ 480 ಕಿಲೋಮೀಟರ್ಸ್ನ ಟ್ರಾವೆಲ್ ಮಾಡೋದಕ್ಕೆ ಯೂನಿಫಾರ್ಮ್ ಸ್ಪೀಡ್ 480 ಅಪಾನ್ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ಟೈಮು T2 ತಗೊಂಡಾಗ 480 ಅಪಾನ್ ಎಷ್ಟು? 8 ಕಿಲೋಮೀಟರ್ಸ್ ಕಡಿಮೆ ಇದೆ, ಎಕ್ಸ್ ಮೈನಸ್ 8. ಯಾಕಂದರೆ ಸ್ಪೀಡ್ ಅಂತೂ ಇದೆ, ಅದಕ್ಕಿಂತ 8 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಕಡಿಮೆ ಇದೆ. ಓಕೆ, ಸೊ ನಮಗೆ ಡಿಫ್ರೆನ್ಸ್ ಏನು ಗೊತ್ತಿದೆ? T1 ಮತ್ತು T2 ನಡುವೆ ಡಿಫ್ರೆನ್ಸ್ 3, ಅಥವಾ T1 ಈಸ್ ಈಕ್ವಲ್ ಟು T2 ಪ್ಲಸ್ 3. ಈ T2 ಈ ಕಡೆ ಬಂದಾಗ T1 ಮೈನಸ್ T2 ಈಕ್ವಲ್ ಟು 3. ಸೊ ನಾವೇನು ಮಾಡೋಣ ಈಗ? ಇದು ಫಸ್ಟ್ ಇಕ್ವೇಷನ್, ಇದು ಸೆಕೆಂಡ್ ಇಕ್ವೇಷನ್, ಆರ್ T2 ಮೈನಸ್ T1 ಈಕ್ವಲ್ ಟು 3. ಯಾಕಂದರೆ ಇದು ಜಾಸ್ತಿ ಇದೆ, 3 ತಾಸು ಜಾಸ್ತಿ ಇದೆ. ಓಕೆ, ಸೊ ಇದು T2 ಮೈನಸ್ T1, ಆರ್ T2 ಈಸ್ ಈಕ್ವಲ್ ಟು T1 ಪ್ಲಸ್ 3 hours. ಸೊ T2 ಮೈನಸ್ T1 ಈಕ್ವಲ್ ಟು 3. T2 ವ್ಯಾಲ್ಯೂ ಏನಿದೆ? 480 ಅಪಾನ್ ಎಕ್ಸ್ ಮೈನಸ್ 8 ಮೈನಸ್ 480 ಅಪಾನ್ ಎಕ್ಸ್ ಈಕ್ವಲ್ ಟು 3. ಸೊ ಒನ್ಸ್ ನಮಗೆ ಈ ಇಕ್ವೇಷನ್ಸ್ ಫಾರ್ಮ್ ಆದರೆ ನಾವು ಮುಂದಿನ ಕೆಲಸ ನಾವು ಮಾಡ್ಕೋಬೋದಾ? ಸೊ ಎಲ್ ಸಿ ಎಮ್ ತಗೋಬೇಕಾ? ಎಲ್ ಸಿ ಎಮ್ ಇಲ್ಲಿ ಮೈನಸ್ ಆಪ್ರೇಟರ್ ಇದ್ದಾರೆ. ಓಕೆ, ಸೊ ಎಲ್ ಸಿ ಎಮ್ ಎಕ್ಸ್ ಮೈನಸ್ 8 ಇಂಟು ಎಕ್ಸ್. ಸೊ ಇಲ್ಲಿ ಏನಿಲ್ಲ, ಎಕ್ಸ್ ಇಲ್ಲ, ಎಕ್ಸ್ ಇಲ್ಲಿ ಏನಿಲ್ಲ, ಎಕ್ಸ್ ಮೈನಸ್ 8 ಇಲ್ಲ. ಸೊ ಇಲ್ಲಿ ಮಲ್ಟಿಪ್ಲೈಡ್ ಬೈ ಎಕ್ಸ್, ಇಲ್ಲಿ ಎಕ್ಸ್ ಮೈನಸ್ 8. ಓಕೆ, ಸೊ
480x minus 480x minus 480 minus into minus plus. Okay, so 480 into 8, 8 zeros are 0, 8 8s are 64, 8 4s are 32, 38, 3840 equal to 3 hours. ಓಕೆ, ಸೊ ನೆಕ್ಸ್ಟ್ ಇದು 480x ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇದೆರಡು ಹೋಯ್ತು, 0 ಆಯಿತು. ಈ ಎಕ್ಸ್ ಇಂಟು ಎಕ್ಸ್ ಮೈನಸ್ 8ನ ಈ ಕಡೆ ಕಳಿಸ್ತಾ ಇದ್ದೀನಿ. 3840 ಈಕ್ವಲ್ ಟು 3 ಇಂಟು ಎಕ್ಸ್ ಮೈನಸ್ 8 ಇಂಟು ಎಕ್ಸ್. ಸೊ ಒಂದೊಂದೇ ಮಲ್ಟಿಪ್ಲೈ ಮಾಡೋಣ. 3840 ಈಕ್ವಲ್ ಟು 3 ಇಂಟು ಎಕ್ಸ್ 3x ಪ್ಲಸ್ ಇಂಟು ಮೈನಸ್ ಮೈನಸ್ 3 8s are 24. ಓಕೆ, ಇಂಟು ಎಕ್ಸ್. ಸೊ ನೆಕ್ಸ್ಟ್ ಈ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎಕ್ಸ್ ಇಂಟು 3x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 24x ಇದು ಈಕ್ವಲ್ ಟು 3840. ಓಕೆ, ಸೊ ಈ 3840 ಈ ಕಡೆ ತೊಗೊಂಬರ್ತಾ ಇದ್ದೀವಿ. 3x ಸ್ಕ್ವೇರ್ ಮೈನಸ್ 24x minus 3840 equal to 0. So divide each term by 3. ಯಾಕಂದರೆ 3 ಇದೆ, 3 plus. Okay, so divide each term by 3. Divide or 3 ಕಾಮನ್ ತಗೊಳ್ತಾ ಇದೀವಿ. ಕೆಲವೊಬ್ಬರಿಗೆ ಕಾಮನ್ ತಗೊಳ್ಳೋದು ಕನ್ಫ್ಯೂಷನ್ ಆದರೆ ಡಿವೈಡ್ ಈಚ್ ಟರ್ಮ್ ಬೈ 3. Okay, so 3x square divided by 3 minus 24x divided by 3 minus 3840 divided by 3 equal to 0 upon 1. ಓಕೆ, ಸೊ 3 1s 3 1s ಎಕ್ಸ್ ಸ್ಕ್ವೇರ್ ಉಳಿತು ಇಲ್ಲಿ, ಮೈನಸ್ 3 1s 3 8 ಮೈನಸ್ 8x ಮೈನಸ್ 3 1s 3 1s 3 3 2s 6 ಎರಡು ಉಳಿಯುತ್ತೆ, 3 8s ಈ 0 1280 ಈಕ್ವಲ್ ಟು 0 ಅಪಾನ್ 3 ಈಸ್ 0. ಸೊ ಈ ಈಕ್ವೇಷನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ 1280 ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 1280 ಬರಬೇಕು. ಸೊ 1280 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋಣ. ಸೊ 2 6 4 0 2 3 2 0 2 160 280 240 220 210 2 ಇಂಟು 5 5 ಇಂಟು 1. ಸೊ ನಮಗೆ ಒಂದು ಥಿಯರಿ ಏನು ಗೊತ್ತಿದೆ ಅಂದರೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 1280 ಬರಬೇಕು. ಓಕೆ, ಸೊ ಆ್ಯಡ್ ಎಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಮೈನಸ್ 8 ಬರಬೇಕು. ಸೊ ಕಾಂಬಿನೇಷನ್ ಚೆಕ್ ಮಾಡಿ ನೋಡೋಣ. 1280ಗೆ 10 20 20 40. ಓಕೆ ಓಕೆ ಬಂತು. ಗ್ರೇಟರ್ ನಂಬರ್ ಸಿಂಬಲಲ್ಲೇ ಇರೋಣ, ನಮಗೆ ಇಲ್ಲಿ ಮೈನಸ್ ಬೇಕು. ಸೊ ಮೈನಸ್ 40 ಇಂಟು 32 ಪ್ಲಸ್ 32. ಸೊ ಇದು 1280 ಬರುತ್ತೆ. ಯಾಕಂದರೆ ಇಲ್ಲಿ ನೋಡಿ 2 2s 4 4 2s 8 8 5s 40. ಓಕೆ, 2 2s 4 4 2s 8 8 2s 16 16 2s 32 ಮೈನಸ್ 40 ಪ್ಲಸ್ 32. ಯಾಕಂದರೆ ಮೈನಸ್ ಸಿಂಬಲ್ ಇದೆ, ಜಾಸ್ತಿ ಇದೆ, ಮೈನಸ್ ಗ್ರೇಟರ್ ಇದೆ. ಸೊ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಮೈನಸ್ 8 ಬರುತ್ತೆ.
ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡುವಾಗ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಈ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಎಕ್ಸ್ ಸ್ಕ್ವೇರ್ ಮೈನಸ್ 40x ಪ್ಲಸ್ 32x ಮೈನಸ್ 12 ಈಕ್ವಲ್ ಟು 0. ಹೌದಾ? ಸೊ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 1280 ಬರ್ತಾ ಇದೆ. ಇದು ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ -8. ಸೊ ಎಕ್ಸ್ ಕಾಮನ್, ಎಕ್ಸ್ ಮೈನಸ್ 40. ಸೊ ಇಲ್ಲಿ ಮೈನಸ್ ಇದೆ, ನಾನು ಎಂಟೈರ್ ಪ್ಲಸ್ನೇ ಆಚೆ ತಗೋತಾ ಇದ್ದೀನಿ. ಸೊ ಎಕ್ಸ್ ಮೈನಸ್ 40, ಯಾಕಂದರೆ 32 × 40 is 1280 ಈಕ್ವಲ್ ಟು 0. ಸೊ ಇದನ್ನು ಒಂದ್ಸಲ ಬರ್ಕೋತಾ ಇದ್ದೀವಿ. ಎಕ್ಸ್ ಮೈನಸ್ 40, ಓಕೆ, ಎಕ್ಸ್ ಪ್ಲಸ್ 32. ಸೊ ಎಕ್ಸ್ ಮೈನಸ್ 40 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 32 ಈಕ್ವಲ್ ಟು 0. ಸೊ ಈ -40 ಈ ಕಡೆ ತೊಗೊಂಬಂದಾಗ ಎಕ್ಸ್ ಈಕ್ವಲ್ ಟು 40, ಈ ಪ್ಲಸ್ 32 ಈ ಕಡೆ ತೊಗೊಂಬಂದಾಗ ಎಕ್ಸ್ ಈಕ್ವಲ್ ಟು -32. ಸೊ ಸ್ಪೀಡ್ ನೆಗೆಟಿವ್ ಸ್ಪೀಡ್ ಇರಲ್ಲ, ಸೊ ಇದನ್ನು ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ಎಕ್ಸ್ ಈಕ್ವಲ್ ಟು 40. ಟ್ರೈನ್ದು ವೇಗ ಎಕ್ಸ್ ಈಕ್ವಲ್ ಟು 40. ಸ್ಪೀಡ್ ಆಫ್ ದ ಟ್ರೈನ್, ಸ್ಪೀಡ್ ಆಫ್ ದ ಟ್ರೈನ್ ಈಕ್ವಲ್ ಟು 40. ಸೊ ಕ್ರಾಸ್ ಚೆಕ್ ಮಾಡೋಣ. 480 ಡಿವೈಡೆಡ್ ಬೈ 40, ಸೊ 12 ಕಿಲೋಮೀಟರ್ಸ್ ಬಂತು. ಸೊ ನೆಕ್ಸ್ಟ್ ಸ್ಪೀಡ್ 480 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 8, 32. 32 1 32, 16 ಉಳಿಯುತ್ತೆ, 15. ಸೊ ಪ್ಲಸ್ 3 ಕಿಲೋಮೀಟರ್ಸ್. ಸೊ 32ನಲ್ಲಿ ಓಡುವಾಗ ಅದು 15 ಕಿಲೋಮೀಟರ್ಸ್ ತೊಗೊಳ್ತಾ ಇದೆ. 40 ಓಡುವಾಗ ಇದು 12 ಕಿಲೋಮೀಟರ್ಸ್, 12 ಅವರ್ಸ್, ಸಾರಿ, ಇದು ಸ್ಪೀಡ್ ಟೈಮ್, ಸೊ ಅವರ್ಸ್. ಓಕೆ, ಸೊ 2 ರೂಲ್ಸ್ ಸ್ಯಾಟಿಸ್ಫೈ ಆಯಿತು. ಒಂದ್ಸಲ ನಿಧಾನಕ್ಕೆ ಚೆಕ್ ಮಾಡಿ. ಸೊ ಇದರಲ್ಲಿ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್, ಇದ್ರದ್ದು ಕೆಲಸ ಭಾಳ ಇದೆ. ಆಮೇಲೆ ಟೈಮ್ ಈಸ್ ಈಕ್ವಲ್ ಟು ಸ್ಪೀಡ್ ಅಪಾನ್ ಡಿಸ್ಟೆನ್ಸ್. ಓಕೆ, ಸೊ ಅಟ್ಲೀಸ್ಟ್ 1-2-3 ಟೈಮ್ಸ್ ನೀವು ಇದನ್ನು ವೆರಿಫೈ ಮಾಡಿದರೆ ಮಾತ್ರ ನಿಮ್ಗೆ ಇದ್ರದ್ದು ಸೊಲ್ಯೂಷನ್ ಬರುತ್ತೆ. ಓಕೆ, ಥ್ಯಾಂಕ್ ಯು.